ಅಂತಿಮವಾಗಿ ಎಲ್ಲ 20 ಒತ್ತೆಯಾಳುಗಳನ್ನ ಹಮಾಸ್ ರಿಲೀಸ್ ಮಾಡಿದೆ. ಈಗ ಬರ್ತಿರುವಂತಹ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. 20 ಒತ್ತೆಯಾಳುಗಳನ್ನ ಏನು ಇಟ್ಕೊಂಡಿತ್ತು ಹಮಾಸ್ ಈಗ ರಿಲೀಸ್ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಅವರ ಘೋಷಣೆ ಬೆನ್ನಲ್ಲೇ ಈಗ 20 ಜನರನ್ನ ರಿಲೀಸ್ ಮಾಡಲಾಗಿದೆ. ಮೊದಲನೇ ಬ್ಯಾಚ್ನಲ್ಲಿ 7 ಜನ, ಎರಡನೇ ಬ್ಯಾಚ್ನಲ್ಲಿ 13 ಜನ ಒತ್ತೆಯಾಳುಗಳನ್ನ ಹಮಾಸ್ ರಿಲೀಸ್ ಮಾಡಿದೆ. ಈಗ ಇದರಿಂದಾಗಿ ಇಸ್ರೇಲ್ ದೇಶದ ಎಲ್ಲ ಖೈದಿಗಳನ್ನು, ವಾರ್ ಪ್ರಿಸ್ನರ್ಸ್ ಅಂತ ಏನು ಕರಿತೀವಿ, ಆ ಎಲ್ಲ ವಾರ್ ಪ್ರಿಸ್ನರ್ಸನ್ನು ಈಗ ಹಮಾಸ್ ರಿಲೀಸ್ ಮಾಡಿದೆ. ಒಟ್ಟಾರೆಯಾಗಿ 48 ಜನ, ಅದರಲ್ಲಿ 28 ಜನ ಅವರ ನರಕದಲ್ಲೇ ಸಾವನ್ನಪ್ಪಿದ್ದಾರೆ. ಎನ್ನುವಿಕಂಥ 20 ಜನರ ಪೈಕಿ ಮೊದಲನೇ ಬ್ಯಾಚ್ನಲ್ಲಿ 7 ಜನ, ಎರಡನೇ ಬ್ಯಾಚ್ನಲ್ಲಿ 13 ಜನರನ್ನು ಈಗ ಹಮಾಸ್ ರಿಲೀಸ್ ಮಾಡಿದೆ. ಈಗ ವಾಪಸ್ ಹಮಾಸ್ನ ಆ ಕಪಿಮುಷ್ಟಿಯಿಂದ ಅವರು ಇಸ್ರೇಲನ್ನು ತಲುಪಿದ್ದಾರೆ. ಈ 20 ಜನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಒತ್ತೆಯಾಳುಗಳು ಇಸ್ರೇಲ್ ಹಮಾಸ್ನ ಯುದ್ಧದಲ್ಲಿ. ಹಮಾಸ್ ಇವರೆಲ್ಲರನ್ನೂ ಕೂಡ ಕ್ಯಾಪ್ಟಿವ್ನಲ್ಲಿ ಇಟ್ಕೊಂಡಿತ್ತು. ಈಗ ಈ 20 ಜನರನ್ನ ಹಮಾಸ್ ಬಿಡುಗಡೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.